ಯೋಚನೆ ಮಾಡಿ ನೋಡಿ, ಒಂದು ಹುಡುಗ ಮುಂಬೈಯಲ್ಲಿ ಕಾಲೇಜ್ ಡ್ರಾಪ್ ಔಟ್ ಆಗ್ತಾನೆ. IIT ಬ್ಯಾಕ್ ಗ್ರೌಂಡ್ ಇಲ್ಲ, ಸಿಲಿಕಾನ್ ವ್ಯಾಲಿ ಬ್ಯಾಕ್ ಗ್ರೌಂಡ್ ಇಲ್ಲ, ಬಿಲಿಯನರ್ ಫ್ಯಾಮಿಲಿಯಿಂದ ಬಂದಿಲ್ಲ. ಅದೇ ಒಂದೇ ಒಂದು ವಿಷಯದ ಬಗ್ಗೆ ತುಂಬಾನೇ ಆಬ್ಸೆಸ್ಡ್ ಆಗ್ಬಿಟ್ಟಿರ್ತಾನೆ. ಜನರು ಕಾಸು ಬಗ್ಗೆ ಹೆಂಗ್ ಯೋಚನೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ. ಫಸ್ಟ್ ಫ್ರೀ ಚಾರ್ಜ್ ಅಂತ ಒಂದು ಬಿಲ್ಡ್ ಮಾಡ್ತಾರೆ, ಅದಾದ್ಮೇಲೆ ಕ್ರೆಡಿಟ್ ಅಂತ ಒಂದು ಬಿಲ್ಡ್ ಮಾಡ್ತಾರೆ. ತುಂಬಾ ಜನ ಕ್ರೆಡಿಟ್ ಅಂದ್ರೆ ಏನಂತಾನೆ ಅರ್ಥ ಆಗಿಲ್ಲ. ಸೊ ತುಂಬಾ ಜನ ಏನ್ ಕೇಳ್ತಾರೆ ಅಂದ್ರೆ, ಒಂದು ಕ್ರೆಡಿಟ್ ಕಾರ್ಡ್ ಬಿಲ್ ಪೇ ಮಾಡಿದ್ಮೇಲೆ ಒಂದು ಆಪ್ ಬಂದು ನಿಮಗೆ ರಿವಾರ್ಡ್ ಕೊಡ್ತಾ ಇದೆ. ಸೊ ಈ ರಿವಾರ್ಡ್ ಕೊಡಂತ ಆಪ್ ಬಂದು ಹೆಂಗೆ ಇಷ್ಟು ವ್ಯಾಲ್ಯೂಬಲ್ ಆಗಿರುತ್ತೆ. ಅದೇ ಕುನಾಲ್ ಅವರು ಬಿಲ್ಡ್ ಮಾಡ್ತಾನೆ ಇದ್ರು. ಪ್ರತಿ ವರ್ಷ ತುಂಬಾನೇ ಕಲಿತಿದ್ರು, ತುಂಬಾ ರಿಸ್ಕ್ ತಗೊಂತ ಇದ್ರು, ತುಂಬಾ ಕಡೆ ಫೇಲ್ ಆಗ್ತಿದ್ರು, ತುಂಬಾ ಎಕ್ಸ್ಪೆರಿಮೆಂಟ್ಸ್ ಮಾಡ್ತಿದ್ರು. ಆದ್ರೆ ಇವಾಗ ಇಮ್ಯಾಜಿನ್ ಮಾಡಿ ನೋಡಿ, ನಮ್ಮೆಲ್ಲರಿಗೂ ಗೊತ್ತಿರೋ ಕಂಪನಿ ಮೆಟಾ, ಅವರೇ ಫೇಸ್ಬುಕ್ ಆನ್ ಮಾಡ್ತಾರೆ, ಅವರೇ ಇನ್ಸ್ಟಾಗ್ರಾಮ್ ಆನ್ ಮಾಡ್ತಾರೆ, ಅವರೇ ವಾಟ್ಸ್ಆಪ್ ಕೂಡ ಆನ್ ಮಾಡ್ತಾರೆ. ಸೊ ಈ ಮೆಟಾ ಬಂದು ಒಂದು ಲೀಡರ್ನ ಹುಡ್ಕಕ್ಕೆ ಸ್ಟಾರ್ಟ್ ಮಾಡಿದ್ರು. ಇವರು ತುಂಬಾ ಜನ ಇಂಟರ್ವ್ಯೂ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. 1000 ಎಕ್ಸಿಕ್ಯೂಟಿವ್ಸ್ ಇಂಟರ್ವ್ಯೂ ಮಾಡಿದ್ರು, 100 ಫೌಂಡರ್ಸ್ ಇಂಟರ್ವ್ಯೂ ಮಾಡಿದ್ರು. ಅದೇ ಫೈನಲ್ ಆಗಿ ಅವ್ರು ಚೂಸ್ ಮಾಡಿದ್ ಬಂದು ಒಂದು ಇಂಡಿಯನ್ ಆಂಟರ್ಪ್ರಿನಿಯರ್ನ. ವರ್ಲ್ಡ್ ಅಲ್ಲಿ ಮೋಸ್ಟ್ ಪವರ್ಫುಲ್ ಕಮ್ಯುನಿಕೇಶನ್ ಪ್ಲಾಟ್ಫಾರ್ಮ್ ಬಂದು ಇವಾಗ ಕುನಾಲ್ ಅವ್ರ ಮೇಲೆ ನಂಬಿಕೆ ಇಟ್ಟಿದ್ದಾರೆ. ಸೊ ನಮ್ಮೆಲ್ಲರಿಗೂ ಗೊತ್ತಿದ್ದಂಗೆ ಈ ಪ್ಲಾಟ್ಫಾರ್ಮ್ಸ್ ನ 100 ಕೋಟಿ ಜನ ಯೂಸ್ ಮಾಡ್ತಿದ್ದಾರೆ. ಸೊ ಯೋಚನೆ ಮಾಡಿ ನೋಡಿ, ಒಂದು ಕಾಲೇಜ್ ಡ್ರಾಪ್ ಔಟ್ ಕುನಾಲ್ ಅವರು ಬಂದು ವರ್ಲ್ಡ್ ಕಮ್ಯುನಿಕೇಶನ್ ಶೇಪ್ ಮಾಡಕ್ಕೆ ಹೆಲ್ಪ್ ಮಾಡ್ತಿದ್ದಾರೆ. ಸೊ ಈ ಸ್ಟೋರಿ ಬಂದು ಕುನಾಲ್ ಅವ್ರ ಮಾತ್ರನೇ ಅಲ್ಲ, ಇದು ಎಲ್ಲರಿಗೂ ರಿಲೇಟಬಲ್ ಆಗಿರುತ್ತೆ. ನಿಮ್ ಸ್ಟಾರ್ಟಿಂಗ್ ಪಾಯಿಂಟ್ ಬಂದು ನಿಮ್ ಫ್ಯೂಚರ್ನ ಡಿಸೈಡ್ ಮಾಡಲ್ಲ, ನಿಮ್ ಕ್ಯೂರಿಯಾಸಿಟಿ ಡಿಸೈಡ್ ಮಾಡುತ್ತೆ, ನಿಮ್ ಕನ್ಸಿಸ್ಟೆನ್ಸಿ ಡಿಸೈಡ್ ಮಾಡುತ್ತೆ. ಅದು ಅಲ್ಲದೆ ಒಬ್ಬ ಯಾರು ನೋಡ್ತಿದ್ದಾಗ ಒಂದು ವಿಷಯನ ಬಿಲ್ಡ್ ಮಾಡ್ತಾನೆ ಇರ್ತಾನಲ್ಲ, ಅಂತವನಿಗೆ ಈ ತರ ದೊಡ್ಡ ಆಪರ್ಚುನಿಟೀಸ್ ಬರುತ್ತೆ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ಸ್ ಅಲ್ಲಿ ಕಮೆಂಟ್ ಮಾಡಿ.